ಜೈಲಿಗೆ ಹಾಕಿ ಒಳಗಡೆ ಹಾಕಿ, ನಮ್ದು ಅಭ್ಯಂತರ ಇಲ್ಲ. ಸಿದ್ದರಾಮಯ್ಯನವರು ಕೇಸೇ ಇಲ್ಲದೆ ಇರೋದನ್ನ ಸಿದ್ದರಾಮಯ್ಯನವ್ರು ತಗೊಂಬಂದು ಫ್ರಂಟಲ್ಲಿ ಫಸ್ಟ್ ಹೆಡ್ಲೈನಲ್ಲಿ ಫ್ರಂಟಲ್ಲಿ ಮೊದಲನೇ ಪೇಜಲ್ಲಿ ಅವ್ರದ್ದೇ ನಮೂದನೆ ಮಾಡುವಂಥದ್ದು ಮಾಡಿದ್ದೀರಲ್ಲ, ಎಲ್ಲಿ ಏನಿದೆ ತೋರಿಸಿ. ಇದು ಭಾಳ ಸ್ಪಷ್ಟವಾಗಿದೆ. ಇದ್ರ ವಿರುದ್ಧ ಸಿದ್ದರಾಮಯ್ಯನವರು ಒಪ್ಪಿಗೆ ಕೊಡಲಿ ಬಿಡಲಿ, ಸರ್ಕಾರ ಹೇಳಲಿ ಬಿಡಲಿ, ನಾವು ಹೋರಾಟವನ್ನು ಇಡಿಯವ್ರ ವಿರುದ್ಧ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಇಡಿ ವಿರುದ್ಧ ಹೋರಾಟವನ್ನು ಮಾಡ್ತೀವಿ. ಕಮ್ ವಾಟ್ ಮೇ, ವಿಲ್ ಸಿ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್, ವಿಲ್ ಸಿ ದಟ್ ವಿ ಆರ್ ನಾಟ್ ಗೋಯಿಂಗ್ ಟು ವರಿ ಅಟ್ ಆಲ್. ಬೀದಿಗಿಳಿದು ಹೋರಾಟ ಮಾಡ್ತೀವಿ. ಯಾಕೆಂದರೆ ಭಾಳ ಸ್ಪಷ್ಟವಾಗಿ ಇಲ್ಲಿ ಕಾಣ್ತಾ ಇದೆ. ನೀವು ಇನ್ನೊಂದು ನಮೂದನೆ ಮಾಡಿದಿರಿ, 1991ರ ಕಾನೂನಿನಂತೆ 1991ರ ಕಾನೂನಿನಂತೆ ಸೈಟಿನ ಹಂಚಿಕೆ ಮಾಡಿದ್ದೀರಿ. 1991ರಲ್ಲಿದ್ದಂಥ ಕಾನೂನು ಇನ್ಸೆಂಟಿವ್ ಸ್ಕೀಮ್ ಅಂತ. ಇನ್ಸೆಂಟಿವ್ ಸ್ಕೀಮ್ ಅಂದರೆ 1 ಎಕರೆ ಜಮೀನು ಕಳ್ಕೊಂಡ್ರೆ 1 ಸೈಟ್ ಕೊಡೋದು. ಇನ್ಸೆಂಟಿವ್ ಸ್ಕೀಮ್ ಇರಲಿಲ್ಲ. 2020ನೇ ಇಸ್ವಿನಲ್ಲಿ 50-50 ಅನುಪಾತ ಇದ್ದಿದ್ದು 50-50 ಅನುಪಾತದಲ್ಲಿ ಕೊಟ್ಟಿರುವಂಥದ್ದು. ಏನಾದ್ರು ತಪ್ಪು ಮಾಡೋದು, ಯಾವತ್ತು ತಪ್ಪು ಮಾಡೋದು ಅವನಿಗೆ ಶಿಕ್ಷೆ ಕೊಡ್ರಿ. ಅದಕ್ಕೂ ನಮಗೂ ಏನು ಸಂಬಂಧ? BJP ಸರ್ಕಾರದಲ್ಲಿ ತಾನೇ ಇವೆಲ್ಲ ನಡೆದಿರುವಂಥದ್ದು. ಸರ್ಕಾರದ ಅನುಮತಿಯನ್ನು ಪಡೆದು ಎಲ್ಲವನ್ನೂ ಮಾಡಿದ್ದೀರಿ. ಯಾವುದೋ ವೈಟ್ನರು, ಒಂದು ಪದಕ್ಕೆ ವೈಟ್ನರ್ ಹಾಕಿರೋದನ್ನ ನಮೂದನೆ ಮಾಡಿದ್ದೀರಿ ಇಲ್ಲಿ. ಆಯಿತು, ವೈಟ್ನರ್ ತಪ್ಪೇನಿದೆ? ಅದರಲ್ಲಿ ಏನಿದೆ ವೈಟ್ನರ್ ಹಿಂದ್ಗಡೆ? ಅದು ಹೇಳಿ. ವೈಟ್ನರ್ ಹಾಕಿರುವಂಥದ್ದು ಒಂದು ತಪ್ಪು ಅನ್ನುವಂಥ ರೀತಿಯಿಂದ ಬಿಂಬಿಸುವಂಥ ಕೆಲಸವನ್ನು ಮಾಡಿದಿರಿ. ಏನಿದೆ ರೀ ವೈಟ್ನರು? ನಮ್ಮ ಪರ್ಯಾಯ ಜಾಗ ಕೊಡಿ ಅಂತ ಒಂದು ಲೆಟರ್ ಕೊಟ್ಟಿದ್ದೀವಿ. ಯಾವುದೋ ಒಂದು ಪದವನ್ನು ತಪ್ಪಾಗಿರುವಂಥದ್ದು ವೈಟ್ನರ್ ಹಾಕಿರ್ಬೋದು. ಅದರಲ್ಲಿ ತಪ್ಪೇನಿದೆ? ಕ್ರೈಮ್ ಏನಿದೆ ಅದರಲ್ಲಿ ಹೇಳಿ. ಸ್ನೇಹಮಯಿ ಕೃಷ್ಣ ಅನ್ನೋ ಒಂದು ವ್ಯಕ್ತಿ ಏನೆಲ್ಲ ಹೇಳ್ತಿದ್ಯಾ ಮೀಡಿಯಾಗಳ ಮುಂದೆ ಬಂದು, ಅಷ್ಟು ಇಲ್ಲಿ ನಮೂದನೆ ಆಗಿದೆ. ಅಂದರೆ ಇಡಿ ಟಾಪ್ ಬಾಸ್ ಎಡ್ಡ ಸ್ನೇಹಮಯಿ ಕೃಷ್ಣ. ಸ್ನೇಹಮಯಿ ಕೃಷ್ಣನ ಕೇಳ್ಕೊಂಡೇ ಈ ರಿಪೋರ್ಟನ್ನು ತಯಾರಿ ಮಾಡಿರುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾನೀಗ ಸ್ನೇಹಮಯಿ ಕೃಷ್ಣನ ವಿಚಾರಕ್ಕೆ ಬರ್ತೀನಿ. ಯಾರವನು ಸ್ನೇಹಮಯಿ ಕೃಷ್ಣ ಹೇಳಿ? ನೆನ್ನೆ ಚೆಕ್ ಬೌನ್ಸ್ ಕೇಸಲ್ಲಿ ಅವನಿಗೆ ಶಿಕ್ಷೆ ಆಗಿದೆಯಲ್ಲ. ನಾವು ಅವತ್ತಿಂದ ಹೇಳ್ತಾ ಇದ್ದೀವಲ್ಲ, ಸ್ನೇಹಮಯಿ ಕೃಷ್ಣ ಇಸ್ ಎ ಕ್ರಿಮಿನಲ್ ಹ್ಯಾವಿಂಗ್ 44 ಕ್ರಿಮಿನಲ್ ಕೇಸಸ್ ಅಗೇನ್ಸ್ಟ್ ಹಿಮ್ ಇನ್ ಪೊಲೀಸ್ ಸ್ಟೇಷನ್. ಕೋರ್ಟಲ್ಲಿದೆ. ಎಕ್ಸ್ಟಾರ್ಷನ್ ಕೇಸ್ ಆಗಿದೆ, ಎಕ್ಸ್ಟಾರ್ಷನ್ ಕೇಸ್ ಇದೆ, ವಸೂಲಿ, ಕೊಲೆ, ಮರ್ಡರ್ ಕೇಸಲ್ಲಿದ್ದಾನೆ ಮನುಷ್ಯ. ಎಲ್ಲ ಭೂ ಹಗರಣಕ್ಕೆ ಸಂಬಂಧಪಟ್ಟಿರುವಂಥದ್ದು. ರೌಡಿ ಶೀಟರು, ಗಡಿಪಾರಾಗಿದ್ದಾನೆ. ಅವನ ಮಾತಿಗೆ ಇಷ್ಟೊಂದು ಮನ್ನಣೆ ಕೊಡುವಂಥ ಕೆಲಸವನ್ನು ಮಾಡ್ತಾನೆ. ಅವನ ಹಿನ್ನೆಲೆ ಏನು? ಅವನು ಸಿದ್ದರಾಮಯ್ಯನವ್ರು ಹಿಂದೆ ಬಿದ್ದಿರುವಂಥನು. ಅವನು ಯಾರು? ಹಂಗಾರೆ ಕೋರ್ಟು ಏನು ತೀರ್ಮಾನ ಕೊಟ್ಟಿದೆಯಲ್ಲ, ಅವನು ಚೆಕ್ ಬೌನ್ಸಲ್ಲಿ ಅವನಿಗೆ ಶಿಕ್ಷೆ ಆಗಬೇಕು, ಇಸ್ ಎ 420 ಅನ್ನುವಂಥ ತೀರ್ಮಾನ ಆಗಿದೆಯಲ್ಲ, ಜಡ್ಜ್ಮೆಂಟ್ ಆಗಿದೆಯಲ್ಲ, ಅದು ಸುಳ್ಳ? ಪೊಲೀಸ್ನವ್ರು ಏನಾದರೂ ತನಿಖೆ ಮಾಡಿ ಏನಾದರೂ ರಿಪೋರ್ಟ್ ಕೊಟ್ಟಿದ್ರೆ ಅವ್ರ ಮೇಲೆ ಬೀಳ್ತಿದ್ದ ಇವ. ನಾವೇನೋ ಹೇಳಿದ್ರೆ ನಮ್ಮ ಮೇಲೆ ಬೀಳ್ತಾನೆ. ನಾನು ಇವತ್ತು ಪ್ರೆಸ್ ಮೀಟ್ ಮಾಡಿದ್ದೀನ, ನಾಳೆ ಅವನು ಯಾವುದರಲ್ಲಿ ಫೇಸ್ಬುಕ್ಕಲ್ಲಿ ಹಾಕ್ತಾನೆ ನನ್ನ ಬಗ್ಗೆ, ಸಿಂಗ್ಯುಲರಾಗಿ ಮಾತಾಡಿ, ಏಕವದ್ದಲ್ಲಿ ಮಾತಾಡಿ ನನ್ನ ಬಗ್ಗೆ ಹಾಕ್ಕೊಂತಾನೆ. ಇದಕ್ಕೆ ಉತ್ತರ ಕೊಡಪ್ಪ. ನೀನು ವಿರುದ್ಧ ಚೆಕ್ ಬೌನ್ ಕೇಸಲ್ಲಿ ಶಿಕ್ಷೆ ಪ್ರಕಟಣೆ ಆಗಿದೆಯಲ್ಲ, ಅಂದರೆ ಕೋರ್ಟ್ಗೆ ಏನಾದರೂ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಯಾರಾದರೂ? 2015ನೇ ಇಸ್ವಿನಲ್ಲಿ ಆಗಿದ್ದಂಥದ್ದು, ಈಗಲ್ಲ. 15ನೇ ಇಸ್ವಿಯಿಂದ ನೀನು ಜನಗಳಿಗೆ ಮೋಸ ಮಾಡ್ಕೊಂಬಂದಿರುವಂಥದ್ದು ಭಾಳ ಸ್ಪಷ್ಟವಾಗಿ ನಿರೂಪಾಗಿದೆ. ಇಟ್ ಈಸ್ ಬೀಂಗ್ ಪ್ರೂವ್ಡ್. ನಾನು ಹೇಳ್ತಾ ಇದ್ದೀನಿ ಪೊಲೀಸ್ ಕಮಿಷನರ್ಗೆ, ಶಿಕ್ಷೆ ಪ್ರಕಟಣೆ ಆಗ್ತಿದ್ದಂಗೆ ಅವನ್ನ ಈ ಶುಡ್ ಬಿ ಅರೆಸ್ಟೆಡ್ ವಿತೌಟ್ ಗಿವಿಂಗ್ ಎ ಸಿಂಗಲ್ ಡೇ ಟೈಮ್. ಈ ಶುಡ್ ಬಿ ಪುಟ್ ಬಿಹೈಂಡ್ ದ ಬಾಸ್ ಆ್ಯಸ್ ಪರ್ ದಿ ಕೋರ್ಟ್ ಡೈರೆಕ್ಷನ್ಸ್. ನೀವು ಮಾಡಲಿಲ್ಲ, ಅವನ ಮೇಲೆ ಏನಾದರೂ ಸಾಫ್ಟ್ ಕಾರ್ನನ್ನು ಹಿಂದೆಯಿಂದ ತೋರಿಸ್ಕೊಂಬಂದಿರೋ ರೀತಿಯಲ್ಲಿ ಮುಂದೆನೂ ತೋರಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ರೆ ನಿಮ್ಮ ಕಚೇರಿ ಮುಂದುಗಡೆ ಬಂದು ನಾವು ಸ್ಟ್ರೈಕ್ ಮಾಡ್ತೀವಿ. ಮೊದಲು ಈ ಕಮಿಷನನ್ನು ಟ್ರಾನ್ಸ್ಫರ್ ಮಾಡಿ ಅಂತ ಹೇಳ್ಕೊತೀವಿ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಆ್ಯಸ್ ಸೂನ್ ಆಸ್ ದಿ ಜಡ್ಜ್ಮೆಂಟ್ ಪ್ರೊನೌನ್ಸಸ್ ಐದರ್ ಟುಡೇ ಆರ್ ಟುಮಾರೋ ಜಡ್ಜ್ಮೆಂಟ್ ಬರುತ್ತೆ, ಇಮ್ಮಿಡಿಯೇಟಾಗಿ ಕೋರ್ಟ್ ಆದೇಶದ ಮೇರೆಗೆ ಅವನಿಗೆ ಒಳಗಡೆ ಹಾಕಬೇಕು. ಮತ್ತೆ ಅವಕಾಶ ಕೊಟ್ಟು ಇನ್ನೆಲ್ಲೋ ಹೋಗಿ ಇನ್ನೇನೋ ರೆಮಿಡಿ ತಗೊಳ್ಳುವಂಥದ್ದಕ್ಕೆ ನಾವೇ ಸಹಾಯ ಮಾಡುವಂಥದ್ದಾಗಬಾರ್ದು. ಬೇರೆಯವ್ರ ಕೇಸಲ್ಲಿ ಭಾಳ ಸ್ಪಷ್ಟವಾಗಿ ಭಾಳ ಕ್ವಿಕ್ಕಾಗಿ ಆ್ಯಕ್ಟ್ ಮಾಡ್ತೀರಲ್ಲ, ಈ ಕೇಸಲ್ಲಿ ಮಾಡಬೇಕು. ಮಾಡಿದ್ರೆ ನಿಮ್ಮ ಕಚೇರಿ ಮುಂದ್ಗಡೆ ನಾನು ಅಹೋರಾತ್ರಿ ಧರಣಿ ಮಾಡ್ತೀವಿ, ಧರಣಿಯನ್ನು ಮಾಡ್ತೀವಿ. ಇಮ್ಮಿಡಿಯೇಟ್ಲಿ ಶುಡ್ ಬಿ ಪುಟ್ ಬಿಹೈಂಡ್ ದ ಬಾಸ್.